ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡ್ತಾರೆ, ಆರ್ಬಿಐ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಾರೆ, ಆದ್ರೆ ಸಿಬ್ಬಂದಿ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಈಗ ಹೊಸ ಕಾಯ್ದೆಯಲ್ಲಿ ಹಲವು ಕಠಿಣ ಅಂಶ ಸೇರ್ಪಡೆ ಮಾಡೋ ಮೂಲಕ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ದಂಡದ ಜೊತೆ 3 ವರ್ಷದ ತನಕ ಕೂಡ ಜೈಲು ಶಿಕ್ಷೆ ಇರುತ್ತೆ. ಹುಷಾರ್, ಕಾಟ ಕೊಡೋ ಹಾಗಿಲ್ಲ, ಆರ್ಬಿಐ ನಿಯಮಗಳನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಮಹತ್ವದ ಕಾಯ್ದೆ ತರುವ ಸಂಬಂಧಪಟ್ಟ ಏನು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟುವ ಸಂಬಂಧಪಟ್ಟಂತೆ ಹೊಸ ಕಾಯ್ದೆನ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಈ ಬಗ್ಗೆ ಮಹತ್ವ ತೀರ್ಮಾನ ಬರುತ್ತೆ. ಸರ್, ಇವತ್ತು ಸಭೆ ನಡೆಸಿದ್ರಿ, ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುತ್ತಾ? ಇವತ್ತು ಸಭೆ ನಡೆಸಿದ್ದೇವೆ. ನಾನು ಗೃಹ ಸಚಿವರು ಸಭೆ ಮಾಡಿದ್ದೇವೆ. ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಒಂದು ರೀತಿ ಚರ್ಚೆ ಪೂರ್ಣ ಆಗ್ತಾ ಬಂದಿದೆ. ಇವತ್ತು ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತೀವಿ. ಭೇಟಿಯಾದಂಥ ಸಂದರ್ಭದಲ್ಲಿ ನಾವು ಆ ಕೆಲವು ವಿಷಯಗಳನ್ನೇನು ನಮ್ಮ ಹಂತದಲ್ಲಿ ಪೂರ್ಣ ಬಗೆಹರಿಯೋದಕ್ಕೆ ಸಾಧ್ಯ ಆಗಿಲ್ಲ, ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಬಗೆಹರಿಸಿಕೊಂಡು ಕ್ಯಾಬಿನೆಟ್ಗೆ ನಾವು ಮಸೂದೆಯನ್ನು ತರೋದಕ್ಕೆ ನಿರ್ಣಯ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಅದನ್ನು ಸುಗ್ರೀವಾಜ್ಞೆ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಇದೆ. ಪೊಲೀಸ್ಗೆ ಒಂದಷ್ಟು ಬಲ ಇಲ್ಲ, ಅದನ್ನು ತರುವಂಥ ಕೆಲಸ ಒಂದಷ್ಟು ಅಂಶ. ಪೊಲೀಸರಿಗೆ ಬಲ ತರ್ತೇವೆ. ಪ್ರಿವೆನ್ಷನ್ ಆಫ್ ಕೋರ್ಷನ್ ಆ್ಯಂಡ್ ಇನ್ಹ್ಯೂಮನ್ ಟ್ರೀಟ್ಮೆಂಟ್ಸ್ಗೆ ಏನು ಮಾಡಬೇಕು, ಬಲ ಕೊಡ್ತೀವಿ. ಅದ್ರ ಜೊತೆಗೆ ಈ ಲೆಕ್ಕಾಚಾರ ಮಾಡ್ತಿರ್ತಾರಲ್ಲ, ತಪ್ಪು ಲೆಕ್ಕಾಚಾರ ಮಾಡೋದು, ಹೆಚ್ಚೆಚ್ಚು ಬಡ್ಡಿ ಹಾಕೋದು, ಇವೆಲ್ಲ ಇರ್ತಾವಲ್ಲ, ಅವುಗಳನ್ನು ಹೇಗೆ ನಿಗ್ರಹಿಸ್ಬೋದು ಅಂತ ನೋಡ್ತಾ ಇದ್ದೀವಿ. ಜೈಲು ಶಿಕ್ಷೆ ಆ ಥರದ್ದು ಏನಾದರೂ ಕೂಡ ಮೆನ್ಷನ್ ಆಗಿತ್ತು ಸರ್? ಸಹಜವಾಗಿ ಕೋರ್ಸಿವ್ ಇನ್ಹ್ಯೂಮನ್ ಆ್ಯಕ್ಟನ್ನು ಯಾರು ಮಾಡ್ತಾರೆ ಅವ್ರಿಗೆ ಜೈಲು ಇರ್ತದೆ, ಶಿಕ್ಷೆನೂ ಇರ್ತದೆ. ಇಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಕಾಯ್ದೆ ತರುವಂಥದ್ದು ಏನು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಂಬಂಧಪಟ್ಟಂತೆ ಯಾರೆಲ್ಲ ಸಫರ್ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿರುದ್ಧ ಯಾರಾದರೂ ಕೂಡ ಹೋದರೆ ಜೈಲು ಶಿಕ್ಷೆ ಕೂಡ ಏನು ನಮೂದಿಸಿರುವಂಥದ್ದು. ಇಂದು ಸಚಿವ ಸಂಪುಟ ಸಭೆಯ ಬಳಿಕ ಸುಗ್ರೀವಾಜ್ಞೆ ಹೊರಬಿಡುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸದಾಶಿವ ವಿಜಯ್ ಜೋನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಮಾಹಿತಿ ಪಡ್ಕೊಳ್ಳೋಣ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಈಗ ಸಿಎಂ ಸಿದ್ದರಾಮಯ್ಯನವರ ಖಡಕ್ ವಾರ್ನಿಂಗ್ ಅಂತೂ ಇಂಪ್ಲಿಮೆಂಟ್ ಆಗಲೇ ಇಲ್ಲ, ಕಾಟ ಮುಂದುವರಿತಾನೆ ಇತ್ತು. ಈಗ ಹೊಸ ಅಂಶಗಳನ್ನ ಸೇರ್ಪಡೆ ಮಾಡಲಾಗಿದೆ, ಆ ಮೂಲಕ ಕಾನೂನನ್ನ ಮತ್ತಷ್ಟು ಗಟ್ಟಿಗೊಳಿಸಲಾಗ್ತಾ ಇದೆ ಅಂತ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಮೊದಲನೇದಾಗಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನ ಚಾಲ್ತಿಗೆ ತರುವಂಥದ್ದು. ಚಾಲ್ತಿಗೆ ತರೋದಕ್ಕೆ ಮೊದಲು ಒಂದಿಷ್ಟು ಬದಲಾವಣೆ ಏನಾದರೂ ಮಾಡಬೇಕಿದ್ರೆ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಇವತ್ತಿನ ಸಚಿವ ಸಂಪುಟದಲ್ಲಿ ಮಾತುಕತೆ ಮಾಡಿ ನಿರ್ಧರಿಸಲಾಗುತ್ತೆ. ಅದರ ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಲಾ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ಹೇಳಿದಂತೆ ಮೊದಲನೇದಾಗಿ ಕಿರುಕುಳ ಕೊಟ್ಟ ವ್ಯಕ್ತಿಗೆ ಮಾತ್ರವಲ್ಲದೆ ಆತನ ಸಂಸ್ಥೆಯ ಮುಖ್ಯಸ್ಥನ ವಿರುದ್ಧವೂ ನಾವು ಕ್ರಮವನ್ನು ಜರುಗಿಸ್ತೇವೆ. ಏನು ಕ್ರಮ ಇರುತ್ತೆ? ಒಂದಿಷ್ಟು ಫಿನಾನ್ಷಿಯಲ್ ಪೆನಾಲ್ಟಿ ಇರುತ್ತೆ. ಅದರ ಜೊತೆಗೆ ಆತನಿಗೂ ಕೂಡ ಹಾಗೂ ಮುಖ್ಯಸ್ಥನಿಗೂ ಕೂಡ ಒಂದು ಜೈಲು ಶಿಕ್ಷೆಯನ್ನು ನಾವು ನಿಗದಿ ಮಾಡಬೇಕು ಅಂತ ಇರುವಂಥದ್ದು. 6 ತಿಂಗಳಾಗ್ಬೋದಾ, 1 ವರ್ಷ ಆಗ್ಬೋದಾ, 2 ವರ್ಷನ, 3 ವರ್ಷನ, ಆ ಒಂದು ಟರ್ಮ್ನ ಇವತ್ತು ಡಿಸೈಡ್ ಮಾಡುವಂಥ ಬಹುತೇಕ ಸಾಧ್ಯತೆಗಳನ್ನು ನಾವು ನೋಡ್ತಿರುವಂಥದ್ದು. ಅದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, NBFCಗಳು ಈ RBI ರೂಲ್ಗಳನ್ನು ಫಾಲೋ ಮಾಡದೇ ಇರುವಂಥ ಕಾರಣದಿಂದಾಗಿ ಹೆಚ್ಚಿನ ಬಡ್ಡಿ ಆಸೆಯಿಂದಾಗಿ 4 ಜನರಿಗೆ 4 ವಿಭಾಗಗಳಿಂದ ಲೋನ್ಗಳನ್ನು ಕೊಟ್ಟು ಅವರ ವಿರುದ್ಧ ತಮ್ಮ ತ್ರಿಶೂಲವನ್ನು ಪ್ರಯೋಗಿಸ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಸದ್ಯ ಮಟ್ಟಿಗೆ RBI ರೂಲ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ 2 ಲೋನ್ಗಿಂತ ಹೆಚ್ಚುವರಿ ಕೊಡುವಂತಿಲ್ಲ ಅನ್ನೊಂದು ನಿಯಮವನ್ನು ಪಾಲಿಸದೇ ಇದ್ರೆ ಕಂಪನಿಯ ವಿರುದ್ಧ ನಾವು ಕ್ರಮವನ್ನು ಜರುಗಿಸ್ತೇವೆ. ಈ ಹೊಸ ರೂಲ್ಸ್ ನಲ್ಲಿ ಏನೇನಿದೆ ಅನ್ನುವಂಥ ವಿಚಾರಣೆಯನ್ನು ಮಾತ್ರ ಇವತ್ತು ಕಂಪ್ಲೀಟ್ ಮಾಡಲಾಗುತ್ತೆ. ಅದಾಗಿ ಕೇವಲ 1 ರಿಂದ 2 ವಾರದಲ್ಲಿ ಈ ಸುಗ್ರೀವಾಜ್ಞೆಯನ್ನ ಚಾಲ್ತಿಗೆ ತರ್ತೇವೆ ಅಂತ ಸಿದ್ದರಾಮಯ್ಯನವರ ಮುಖಾಂತರ, HK ಪಾಟೀಲ್ ಮುಖಾಂತರ ಪರಮೇಶ್ವರ್ ಅವರು ಕೂಡ ಈಗ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡ್ತಾರೆ, ಆರ್ಬಿಐ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಾರೆ, ಆದ್ರೆ ಸಿಬ್ಬಂದಿ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಈಗ ಹೊಸ ಕಾಯ್ದೆಯಲ್ಲಿ ಹಲವು ಕಠಿಣ ಅಂಶ ಸೇರ್ಪಡೆ ಮಾಡೋ ಮೂಲಕ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ದಂಡದ ಜೊತೆ 3 ವರ್ಷದ ತನಕ ಕೂಡ ಜೈಲು ಶಿಕ್ಷೆ ಇರುತ್ತೆ. ಹುಷಾರ್, ಕಾಟ ಕೊಡೋ ಹಾಗಿಲ್ಲ, ಆರ್ಬಿಐ ನಿಯಮಗಳನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಮಹತ್ವದ ಕಾಯ್ದೆ ತರುವ ಸಂಬಂಧಪಟ್ಟ ಏನು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟುವ ಸಂಬಂಧಪಟ್ಟಂತೆ ಹೊಸ ಕಾಯ್ದೆನ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಈ ಬಗ್ಗೆ ಮಹತ್ವ ತೀರ್ಮಾನ ಬರುತ್ತೆ. ಸರ್, ಇವತ್ತು ಸಭೆ ನಡೆಸಿದ್ರಿ, ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುತ್ತಾ? ಇವತ್ತು ಸಭೆ ನಡೆಸಿದ್ದೇವೆ. ನಾನು ಗೃಹ ಸಚಿವರು ಸಭೆ ಮಾಡಿದ್ದೇವೆ. ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಒಂದು
ರೀತಿ ಚರ್ಚೆ ಪೂರ್ಣ ಆಗ್ತಾ ಬಂದಿದೆ. ಇವತ್ತು ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತೀವಿ. ಭೇಟಿಯಾದಂಥ ಸಂದರ್ಭದಲ್ಲಿ ನಾವು ಆ ಕೆಲವು ವಿಷಯಗಳನ್ನೇನು ನಮ್ಮ ಹಂತದಲ್ಲಿ ಪೂರ್ಣ ಬಗೆಹರಿಯೋದಕ್ಕೆ ಸಾಧ್ಯ ಆಗಿಲ್ಲ, ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಬಗೆಹರಿಸಿಕೊಂಡು ಕ್ಯಾಬಿನೆಟ್ಗೆ ನಾವು ಮಸೂದೆಯನ್ನು ತರೋದಕ್ಕೆ ನಿರ್ಣಯ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಅದನ್ನು ಸುಗ್ರೀವಾಜ್ಞೆ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಇದೆ. ಪೊಲೀಸ್ಗೆ ಒಂದಷ್ಟು ಬಲ ಇಲ್ಲ, ಅದನ್ನು ತರುವಂಥ ಕೆಲಸ ಒಂದಷ್ಟು ಅಂಶ ಆಗಿದೆ. ಪೊಲೀಸರಿಗೆ ಬಲ ತರ್ತೇವೆ. ಪ್ರಿವೆನ್ಷನ್ ಆಫ್ ಕೋರ್ಷನ್ ಆ್ಯಂಡ್ ಇನ್ಹ್ಯೂಮನ್ ಟ್ರೀಟ್ಮೆಂಟ್ಸ್ಗೆ ಏನು ಮಾಡಬೇಕು, ಬಲ ಕೊಡ್ತೀವಿ. ಅದ್ರ ಜೊತೆಗೆ ಈ ಲೆಕ್ಕಾಚಾರ ಮಾಡ್ತಿರ್ತಾರಲ್ಲ, ತಪ್ಪು ಲೆಕ್ಕಾಚಾರ ಮಾಡೋದು, ಹೆಚ್ಚೆಚ್ಚು ಬಡ್ಡಿ ಹಾಕೋದು, ಇವೆಲ್ಲ ಇರ್ತಾವಲ್ಲ, ಅವುಗಳನ್ನು ಹೇಗೆ ನಿಗ್ರಹಿಸ್ಬೋದು ಅಂತ ನೋಡ್ತಾ ಇದ್ದೀವಿ. ಜೈಲು ಶಿಕ್ಷೆ ಆ ಥರದ್ದು ಏನಾದರೂ ಕೂಡ ಮೆನ್ಷನ್ ಆಗಿತ್ತು ಸರ್? ಸಹಜವಾಗಿ ಕೋರ್ಸಿವ್ ಇನ್ಹ್ಯೂಮನ್ ಆ್ಯಕ್ಟನ್ನು ಯಾರು ಮಾಡ್ತಾರೆ ಅವ್ರಿಗೆ ಜೈಲು ಇರ್ತದೆ, ಶಿಕ್ಷೆನೂ ಇರ್ತದೆ. ಇಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಕಾಯ್ದೆ ತರುವಂಥದ್ದು ಏನು, ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಂಬಂಧಪಟ್ಟಂತೆ ಯಾರೆಲ್ಲ ಸಫರ್ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿರುದ್ಧ ಯಾರಾದರೂ ಕೂಡ ಹೋದರೆ ಜೈಲು ಶಿಕ್ಷೆ ಕೂಡ ಏನು ನಮೂದಿಸಿರುವಂಥದ್ದು. ಇಂದು ಸಚಿವ ಸಂಪುಟ ಸಭೆಯ ಬಳಿಕ ಸುಗ್ರೀವಾಜ್ಞೆ ಹೊರಬಿಡುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸದಾಶಿವ ವಿಜಯ್ ಜೋನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಮಾಹಿತಿ ಪಡ್ಕೊಳ್ಳೋಣ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಈಗ ಸಿಎಂ ಸಿದ್ದರಾಮಯ್ಯವರ ಖಡಕ್ ವಾರ್ನಿಂಗ್ ಅಂತೂ ಇಂಪ್ಲಿಮೆಂಟ್ ಆಗಲೇ ಇಲ್ಲ, ಕಾಟ ಮುಂದುವರಿತಾನೆ ಇತ್ತು. ಈಗ ಹೊಸ ಅಂಶಗಳನ್ನ ಸೇರ್ಪಡೆ ಮಾಡಲಾಗಿದೆ, ಆ ಮೂಲಕ ಕಾನೂನನ್ನ ಮತ್ತಷ್ಟು ಗಟ್ಟಿಗೊಳಿಸಲಾಗ್ತಾ ಇದೆ ಅಂತ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನ ಚಾಲ್ತಿಗೆ ತರುವಂಥದ್ದು. ಚಾಲ್ತಿಗೆ ತರೋದಕ್ಕೆ ಮೊದಲು ಒಂದಿಷ್ಟು ಬದಲಾವಣೆ ಏನಾದರೂ ಮಾಡಬೇಕಿದ್ರೆ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಇವತ್ತಿನ ಸಚಿವ ಸಂಪುಟದಲ್ಲಿ ಮಾತುಕತೆ ಮಾಡಿ ನಿರ್ಧರಿಸಲಾಗುತ್ತೆ. ಅದರ ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಲಾ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ಹೇಳಿದಂತೆ ಮೊದಲನೇದಾಗಿ ಕಿರುಕುಳ ಕೊಟ್ಟ ವ್ಯಕ್ತಿಗೆ ಮಾತ್ರವಲ್ಲದೆ ಆತನ ಸಂಸ್ಥೆಯ ಮುಖ್ಯಸ್ಥನ ವಿರುದ್ಧವೂ ನಾವು ಕ್ರಮವನ್ನು ಜರುಗಿಸ್ತೇವೆ. ಏನು ಕ್ರಮ ಇರುತ್ತೆ? ಒಂದಿಷ್ಟು ಫಿನಾನ್ಷಿಯಲ್ ಪೆನಾಲ್ಟಿ ಇರುತ್ತೆ. ಅದರ ಜೊತೆಗೆ ಆತನಿಗೂ ಕೂಡ ಹಾಗೂ ಮುಖ್ಯಸ್ಥನಿಗೂ ಕೂಡ ಒಂದು ಜೈಲು ಶಿಕ್ಷೆಯನ್ನು ನಾವು ನಿಗದಿ ಮಾಡಬೇಕು ಅಂತ ಇರುವಂಥದ್ದು. 6 ತಿಂಗಳಾಗ್ಬೋದಾ, 1 ವರ್ಷ ಆಗ್ಬೋದಾ, 2 ವರ್ಷನ, 3 ವರ್ಷನ, ಆ ಒಂದು ಟರ್ಮ್ನ ಇವತ್ತು ಡಿಸೈಡ್ ಮಾಡುವಂಥ ಬಹುತೇಕ ಸಾಧ್ಯತೆಗಳನ್ನು ನಾವು ನೋಡ್ತಿರುವಂಥದ್ದು. ಅದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, NBFCಗಳು ಈ RBI ರೂಲ್ಗಳನ್ನು ಫಾಲೋ ಮಾಡದೇ ಇರುವಂಥ ಕಾರಣದಿಂದಾಗಿ ಹೆಚ್ಚಿನ ಬಡ್ಡಿ ಆಸೆಯಿಂದಾಗಿ 4 ಜನರಿಗೆ 4 ವಿಭಾಗಗಳಿಂದ ಲೋನ್ಗಳನ್ನು ಕೊಟ್ಟು ಅವರ ವಿರುದ್ಧ ತಮ್ಮ ತ್ರಿಶೂಲವನ್ನು ಪ್ರಯೋಗಿಸ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಸದ್ಯ ಮಟ್ಟಿಗೆ RBI ರೂಲ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ 2 ಲೋನ್ಗಿಂತ ಹೆಚ್ಚುವರಿ ಕೊಡುವಂತಿಲ್ಲ ಅನ್ನೊಂದು ನಿಯಮವನ್ನು ಪಾಲಿಸದೇ ಇದ್ರೆ ಕಂಪನಿಯ ವಿರುದ್ಧ ನಾವು ಕ್ರಮವನ್ನು ಜರುಗಿಸ್ತೇವೆ. ಈ ಹೊಸ ರೂಲ್ಸ್ ನಲ್ಲಿ ಏನೇನಿದೆ ಅನ್ನುವಂಥ ವಿಚಾರಣೆಯನ್ನು ಮಾತ್ರ ಇವತ್ತು ಕಂಪ್ಲೀಟ್ ಮಾಡಲಾಗುತ್ತೆ. ಅದಾಗಿ ಕೇವಲ 1 ರಿಂದ 2 ವಾರದಲ್ಲಿ ಈ ಸುಗ್ರೀವಾಜ್ಞೆಯನ್ನ ಚಾಲ್ತಿಗೆ ತರ್ತೇವೆ ಅಂತ ಸಿದ್ದರಾಮಯ್ಯನವರ ಮುಖಾಂತರ, HK ಪಾಟೀಲ್ ಮುಖಾಂತರ ಪರಮೇಶ್ವರ್ ಅವರು ಕೂಡ ಈಗ ತಿಳಿಸಿರುವಂತದ್ದು. ಶ್ರುತಿ. ಓಕೆ.